ಎಲ್ರಿಗೂ ನಮಸ್ಕಾರ. ಈಗ ಗಾಂಧಿ ಮೆಮೋರಿಯಲ್ ಹತ್ರ ಹೋಗ್ತಾ ಇದ್ದೀವಿ. ತ್ರಿವೇಣಿ ಸಂಗಮದಿಂದ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಗಾಂಧಿ ಮೆಮೋರಿಯಲ್ಲು. ಇದು ಮೆಮೋರಿಯಲ್ಲು ಅಂದರೆ ಗಾಂಧಿ ಸತ್ತಾಗ ಅದು ಬೂದಿ ತಂದ್ಬಿಟ್ಟು ಇಲ್ಲಿ ವಿಸರ್ಜನೆ ಮಾಡಿರೋದು. ವಿಸರ್ಜನೆ ಮಾಡೋ ಮುಂಚೆ ಇಲ್ಲಿ ಇಟ್ಟಿದ್ರಂತೆ, ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ. ಸೊ ಆ ಜಾಗದಲ್ಲಿ ಮೆಮೋರಿಯಲ್ ಕಟ್ಸಿದ್ದಾರೆ. ಗಾಂಧಿ ಮಂಟಪಂ ಅಂತಲೂ ಹೇಳ್ತಾರೆ ಅದಕ್ಕೆ. ಬನ್ನಿ ನೋಡ್ಕೊಂಬರೋಣ. ಅಲ್ಲಿ ಸ್ಲಿಪ್ಪರೆಲ್ಲ ಅಲ್ಲೇ ಬಿಟ್ಟು ಹೋಗ್ಬೇಕು. ಇಲ್ಲಿ ಎಲ್ಲ ಗಾಂಧಿ ಜೀವನದ ಬಗ್ಗೆ ಎಲ್ಲ ಪಿಕ್ಚರ್ಸ್ಗಳು ಡೀಟೇಲ್ಸು ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಗಾಂಧಿದು ಹುಟ್ಟಿದ್ರಿಂದ ಅವ್ರ ಸಾವಿನವರೆಗೂ ಏನೇನು ಘಟನೆ ಆಗಿದೆ ಅದ್ರದ್ದೆಲ್ಲ ಪಿಕ್ಚರಲ್ಲಿ ಹಾಕಿದ್ದಾರೆ. ಇದು ಗಾಂಧಿದು ಮನೆದು. ಅದು ಒಂದು ಪೋರ್ಬಂದರು, ಇನ್ನೊಂದು ರಾಜ್ಕೋಟಲ್ಲಿ ಇದ್ದಿದ್ದು ಮನೆದು. ಮತ್ತು ಗಾಂಧೀಜಿ 7 ವರ್ಷ ಇದ್ದಾಗ, ಅವರು ಬ್ಯಾರಿಸ್ಟರ್ ಆದಾಗ, ಅವ್ರ ಅಪ್ಪ ಅಮ್ಮಂದು, ಮತ್ತು ಸ್ವಾತಂತ್ರ್ಯ ಚಳವಳಿ ತೊಡಗಿದಾಗ ಏನೇನು ಘಟನೆಗಳಾಯಿತು ಅದ್ರಿಗೆಲ್ಲ ಒಂದು ಫೋಟೋಗಳೆಲ್ಲ ಕಲೆಕ್ಷನ್ನು ಇಲ್ಲಿ ಹಾಕಿದ್ದಾರೆ. ನೋಡಿ ಎಲ್ಲ ಆ ಕಾಲದ ಫೋಟೋಗಳು. ಇಲ್ಲಿ ಕನ್ಯಾಕುಮಾರಿ ಬಗ್ಗೆ ಬರ್ದಿರೋ ಒಂದು ಇದು ಅವ್ರದ್ದು ಸೆಂಟೆನ್ಸಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಅವ್ರದ್ದು ಅಸ್ಥಿ ತಂದು ಇಟ್ಟಿದ್ರಂತೆ. ಅಂದರೆ ವಿಸರ್ಜನೆ ಮಾಡೋ ಮುಂಚೆ ಸಾರ್ವಜನಿಕರ ದರ್ಶನಕ್ಕೆ ಇಲ್ಲಿ ಇಟ್ಟಿದ್ರಂತೆ. ಸೊ ಇಲ್ಲಿಟ್ಟು ಸಾರ್ವಜನಿಕರ ದರ್ಶನ ಎಲ್ಲ ಆದಮೇಲೆ ನೆಕ್ಸ್ಟು ತಗೊಂಡೋಗಿ ಸಮುದ್ರಕ್ಕೆ ವಿಸರ್ಜನೆ ಮಾಡಿರೋದು. ಇವೆಲ್ಲ ಅದು ಸ್ವಾತಂತ್ರ್ಯ ಪೂರ್ವದ್ದು ಇವೆಲ್ಲ ಫೋಟೋಗಳು. ನೋಡಿ, ಅವತ್ತು ಸತ್ತಾಗ ಅಲ್ಲಿ ಜನ ಸೇರಿದ್ರಲ್ಲ, ಅವ್ರ ಶವಯಾತ್ರೆದು ಅದೆಲ್ಲ ಫೋಟೋ ಹಾಕಿದ್ದಾರೆ. ಮತ್ತು ಅವ್ರದ್ದು ಫೇಮಸ್ ಏನೇನು ಸ್ಟೇಟ್ಮೆಂಟ್ಸ್ ಇದ್ದು ಅವೆಲ್ಲ ಕೋಟ್ಗಳು ಅಲ್ಲಿ ಹಾಕಿದ್ದಾರೆ ನೋಡಿ. ಇದು ಮಂಟಪದಿಂದ ಹೊರಗೆ ಬಂದರೆ ನೋಡಿ, ಈ ಕಡೆ ಇಲ್ಲೆಲ್ಲ ಪಾರ್ಕ್ ಟೈಪ್ ಮಾಡಿದ್ದಾರೆ, ಸ್ಕಲ್ಪ್ಚರು ಇದ್ದಾವೆ. ಇದು ಭಾರತ್ ಮಾತಾ ಫೋಟೋ.
ಸ್ಟ್ಯಾಚು ನೋಡಿ, ಎಲ್ಲ ಸಮುದ್ರ ಇದೆಯಲ್ಲ, ಈ ಸಮುದ್ರ ಇಲ್ಲಿ ಪಕ್ಕದಲ್ಲೇ ಇದು ಗಾಂಧಿ ಮಂಟಪ. ತ್ರಿವೇಣಿ ಸಂಗಮದಿಂದ ಹತ್ರನೇ ಒಂದು 150 ಮೀಟ್ರ್ ನಡೆದ್ರೆ ಎಲ್ಲ ಪಕ್ಕದಲ್ಲೇ ಸಿಗುತ್ತೆ. ನೋಡಿ, ಅಲ್ಲಿಂದ ಈಗ ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಸನ್ಸೆಟ್ ಆಗೋಕ್ಕೆ ಟೈಮ್ ಇದೆ, ಅಷ್ಟರಲ್ಲಿ ದೇವಸ್ಥಾನ ನೋಡ್ಕೊಂಬರೋಣ ಅಂತ ಬಂದ್ವಿ. ಇದು ಕನ್ಯಾಕುಮಾರಿ ಅಮ್ಮನ್ ಟೆಂಪಲ್, ಭಗವತಿ ಅಮ್ಮನ್ ಟೆಂಪಲ್ ಅಂತಲೇ ಹೇಳ್ತಾರೆ. ಹಳೆ ಕಾಲದ್ದು ದೇವಸ್ಥಾನ ನೋಡಿ, ಒಳಗೆ ಹೆಂಗಿದೆ ನೋಡಿ. ಇದು ಒಂದು ಶಕ್ತಿಪೀಠ. ಇದು 52 ಶಕ್ತಿಪೀಠದಲ್ಲಿ ಕನ್ಯಾಕುಮಾರಿಲಿರೋ ಇದು ಒಂದು. ಅಲ್ಲೇನು ಫೋಟೋಗ್ರಫಿ ಎಲ್ಲ ಅಲೋ ಇಲ್ಲ. ಸೊ ಈಗ ವಾಪಸ್ಸು ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ನೋಡಿ, ಅಲ್ಲಿ ಮೋಡ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ, ಬಟ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಮೋಡ ಇರಲಿಲ್ಲ ಅಂದರೆ ಇನ್ನೂ ಒಳ್ಳೆ ವ್ಯೂ ಸಿಕ್ಕಿರೋದು. ಬೆಳಗ್ಗೆ ಸನ್ರೈಸಿಗೂ ಹಂಗೆ ಆಯಿತು, ಮೋಡ ಇತ್ತು, ಆಗಲಿಲ್ಲ ನೋಡೋಕ್ಕೆ. ಸನ್ಸೆಟ್ಟು ಸ್ವಲ್ಪ ಕಾಣ್ತಿತ್ತು ನೋಡಿ. ಇದು ಸನ್ಸೆಟ್ ಆದ್ಮೇಲಿಂದು ವಾತಾವರಣ ಈ ಥರ ಇದೆ. ಇದು ತ್ರಿವೇಣಿ ಸಂಗಮ ಹತ್ರನೇ ನೋಡಿ. ಅಲ್ಲಿ ಇದು ಮೆಮೋರಿಯಲ್ ಕಾಣ್ತಾ ಇದೆ ನೋಡಿ, ಇದು ವಿವೇಕಾನಂದ ಮೆಮೋರಿಯಲ್ಲು. ಈಗ ಸಂಜೆ ಆಯಿತು, ಈಗ ಲೈಟ್ ಹಾಕಿದ್ದಾರೆ. ಲೈಟ್ ನೋಡಿ, ಅದು ಬ್ರಿಡ್ಜ್ ಹತ್ರ ಲೈಟ್ ಹಾಕಿರೋದು. ಮುಂಚೆ ಯಾವಾಗಲೂ ಲೈಟ್ ಶೋನು ಮಾಡಿದ್ರಂತೆ, ಇವಾಗ ಇಷ್ಟೇ ಲೈಟ್ಗಳು. ಅದು ಬ್ರಿಡ್ಜ್ ಮೇಲೆ ಸ್ವಲ್ಪ ಲೈಟ್ ಹಾಕ್ತಾರೆ. ನೋಡಿ, ಇದು ಸಂಜೆ ಹೊತ್ತು ವ್ಯೂ ನೋಡಿ ಯಾವ ಥರ ಇದೆ. ಎಲ್ಲ ಜನ ಬಂದು ಕೂತ್ಕೊಂಡು ಅದು ಲೈಟ್ ಹಾಕಿರೋ ವ್ಯೂವನ್ನ ನೋಡ್ತಾ ಇದ್ದಾರೆಲ್ಲ. ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ ಬೀಚ್ ಸೈಡು. ಇದು ತ್ರಿವೇಣಿ ಸಂಗಮ ಹತ್ರ 3 ಸಮುದ್ರ ಮೀಟ್ ಆಗೋ ಜಾಗ. ಅಡಿಯಲ್ಲಿ ಇನ್ನೂ ಕತ್ಲಾಗ್ತಿದ್ದಂಗೆ ಈ ಥರ ವ್ಯೂ ಕಾಣುತ್ತೆ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.